ನನಗೆ ಜನರಲಿ ಮಾರ್ನಿಂಗ್ ಶೋ ಅಂದ್ರೆ ಏನು ಮಾತು ಬರಲ್ಲ. ನಾನು ಸೈಲೆಂಟ್ ಆಗಿಬಿಡ್ತೀನಿ ಯಾವಾಗಲೂ. ವಿಜಯ್ ಸರ್ ಪ್ರತಿ ಸಿನಿಮಾದಲ್ಲೂ ಒಂದು ಆಶಯ ಇಟ್ಕೊಂಡು ಬರ್ತಾ ಇದ್ದೀರಾ. ಹೌದು. ಈ ಸಲ ಎಜುಕೇಶನ್ ಮತ್ತೆ ಸಂವಿಧಾನ ಇದ್ರ ಬಗ್ಗೆ ಜಾಸ್ತಿ ಹೈಲೈಟ್ ಮಾಡಿದ್ದೀರಾ. ಹೌದು. ಸೊ ನಿಮಗೆ ಎಷ್ಟು ಇದು ಇನ್ನಷ್ಟು ಸಿನಿಮಾ ಮಾಡಕ್ಕೆ ಹುರುಪು ಕೊಡ್ತಾ ಇದೆ? 100% ಅಮ್ಮ. ಈಗ ಸಂವಿಧಾನದ ಬಗ್ಗೆ, ಈ ಸಮಾನತೆ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ ನಮಗೆ ಬೇಕಾಗಿರುವಂಥ ಆಸ್ತಿನೇ ಅದು. ಇವಾಗ ನಮ್ಮ ಇಡೀ ದೇಶಕ್ಕೆ ಬೇಕಾಗಿರುವಂಥ ಆಸ್ತಿ ಸಂವಿಧಾನ ಮತ್ತು ಎಜುಕೇಷನ್ನು, ಸಮಾನತೆ. ಅದಕ್ಕೋಸ್ಕರ ಓಡಾಡಿದ್ದು. ನೀವೆಲ್ಲ ಖುಷಿ ಪಟ್ಟಿದ್ದೀರ, ನನಗೆ ನಿಜವಾಗ್ಲೂ ಸಾರ್ಥಕತೆ ಇದೆ ಅದು. ಸರ್ ಲಾಸ್ಟಿಗೆ ಒಂದಿಷ್ಟು ನಿಮಗಾದಂಥ ಅವಮಾನಗಳನ್ನು ಡೈಲಾಗ್ ಮೂಲಕ ಹೇಳಿದ್ದೀರಾ ಹೇಗೆ? ಇಲ್ಲ, ಡೈರೆಕ್ಟ್ ಏನು ಹೇಳ್ತಾರೋ ಅದನ್ನು ಮಾಡಿದ್ದೀನಿ. ಸೇರಿಸಿದ್ದೀರಾ ಸರ್ ಡೈಲಾಗು? ಹೌದು, ಸಿನಿಮಾ ನಮ್ಮ ಕನ್ನಡ ಸಿನಿಮಾನೇ ಒಂದು ಒಳ್ಳೆ ಕ್ರಾಂತಿಯಾಗಿ ಎಲ್ಲ ಸಿನಿಮಾಗಳು ಗೆಲ್ಲಬೇಕು. ಅದು ನಮ್ಮ ಆಸೆ. ಯಾವಾಗಲೂ ನಂದಾಗಲಿ, ಶೆಟ್ಟರ್ದಾಗಲಿ, ಜಡೇಶ್ದಾಗಲಿ, ನಾವು ಯಾವಾಗಲೂ ನಮ್ಮ ಸಿನಿಮಾ ಅಂತಲೇ ಮಾತಾಡ್ತಾ ಇರ್ತೀವಿ. ನಮ್ಮ ಕನ್ನಡ ಸಿನಿಮಾ ಅದು ನಿರ್ದೇಶಕರ ಬರವಣಿಗೆ ಅದು. ಹಾಗಾಗಿ ನಾವು ಖುಷಿಯಾಗಿದ್ದೀವಿ. ನೀವೆಲ್ಲ ಹೇಳ್ಬೇಕು ಹೆಂಗಿತ್ತು ಅಂತ ನನಗಿನ್ನ ಹೆಚ್ಚಾಗಿ. ಹೌದು, ಇವತ್ತಿಗೆ ಸಮಾಜದಲ್ಲಿ ನಡೀತಾ ಇರುವಂಥ ಕೆಲವು ಅಹಿತಕರ ಘಟನೆಗಳು, ಅದ್ರ ಬಗ್ಗೆ ಯಾವಾಗಲೂ ಪ್ರತಿಬಿಂಬಿಸೋದು ಸಿನಿಮಾ ಮೂಲಕ, ನಾಟಕಗಳ ಮೂಲಕ, ಹೋರಾಟಗಳ ಮೂಲಕ ಅದು ಮಾಡ್ತಾನೆ ಬಂದಿದ್ದೀವಿ ಮತ್ತು ಮಾಡ್ತಾನೆ ಇರ್ತೀವಿ ಕೂಡ. ಅದನ್ನು ಬಿಡೋದಿಲ್ಲ. ಕೇಳಿಸುತ್ತೆ ಆ ಸೀನ್ ಆಗ್ಬೇಕಾದ್ರೆ ಎಸ್ಪೆಷಲಿ ಆ ಸೀನ್ ಬಗ್ಗೆ ನೀವು ನೋಡಿದ್ರೆ ಆಲ್ರೆಡಿ ಸಿನಿಮಾದಲ್ಲಿ. ಅದು ಆ್ಯಕ್ಚುಲಿ ಡೈರೆಕ್ಟ್ರು ಅಷ್ಟು ಬೇಡ ಅಂತಿದ್ರು, ಅಷ್ಟು ಬೇಡ, ಇಷ್ಟಿದ್ರೆ ಸಾಕು ಅಂತ. ಬಟ್ ವಿಜಯ್ ಸರ್ ಹೇಳಿದ್ರು ಇಲ್ಲ, ಪಾತ್ರವಾಗಿ ಅಷ್ಟು ಅಷ್ಟು ನೋವು ಅನುಭವಿಸಿದ್ರೆ ಅವನಿಗೊಂದು ಇದು ಬರುತ್ತೆ. ಅವ್ರು ಪಾತ್ರವಾಗಿ ಯೋಚನೆ ಮಾಡ್ತಿದ್ರು ಬಿಟ್ಟರೆ ಅದನ್ನ ಹಾಕಿಸ್ಕೊಂಡ್ರೆ ನಾನು ಸಣ್ಣವ್ರು ಹೋಗ್ತೀನ, ನಾನು ಇದಾಗ್ತೀನ, ನನಗೊಂಥರ ನಾಚಿಕೆ, ನಾನು ಕಾಲ್ ಕೊಡ್ಬೇಕಲ್ಲ ಅವ್ರಿಗೆ ಮಣಿ ಶೆಟ್ರೆ ಅಂತ ಅವರು. ಬಟ್ ಅದು ಅವ್ರು ನೋಡ್ತಾನ. ಸೊ ಹಾಗಾಗಿ ಸಿನಿಮಾ ಯಾವಾಗಲೂ ಒಬ್ಬ ನಿರ್ದೇಶಕನ ಕನಸು ಹಾಗೇ ಇರುತ್ತೆ. ಅಂದರೆ ಪ್ರತಿ ಸರಿ ನಾನು ಮಾಡಿದಾಗಲೂ ಬೆಳವಣಿಗೆಯಲ್ಲಿ ಮಾಡಬೇಕು ಅನ್ನೋದಕ್ಕೆ ಜಡೇಶ್ ಸಾಕ್ಷಿ ಆಗಿದ್ದಾರೆ. ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಸ್ವಾಮಿ ಆಗ್ಬೋದು, ಕರ್ಣ ಆಗ್ಬೋದು, ಇಡೀ ತಂಡ, ನಮ್ಮ ಆರ್ಟ್ ಡೈರೆಕ್ಟ್ರು ಎಲ್ಲರೂ ಸಾಕ್ಷಿ ಆಗಿದ್ದಾರೆ. ಎಲ್ಲ ಕಲಾವಿದರು ಕೂಡ ಅದಕ್ಕೆ ನಿಂತಿದ್ದಾರೆ ಜೊತೆಯಲ್ಲಿ. ನಿರ್ಮಾಪಕರ ಬಗ್ಗೆ ನಾವು ಹೇಳ್ಬೇಕಂದ್ರೆ ಪಾಪ ಅವರು ಅವರೇ ಒಂದು ಹೋರಾಟಗಾರ. ಅಂದರೆ ಅವ್ರದ್ದೊಂದು ನಾನು ಹಿಂಗೆ ಮಾಡಬೇಕು, ಹಿಂಗೆ ಆಗಬೇಕು ಅನ್ನೋದು ಅವ್ರ ಕನಸು. ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಯಾವಾಗಲೂ. ಈಗ ನಾನು ಶೆಟ್ರು ಯಾವಾಗಲೂ ಸಮಾನತೆ ಬಗ್ಗೆನೇ ಮಾತಾಡ್ತಾ ಇರೋದು. ಎಲ್ಲೋದ್ರೂ ಸಮಾನತೆ ಯೋಚನೆ ಮಾಡ್ತಾ ಇರ್ತೀವಿ. ಇವಾಗ ಇಲ್ಲಿ ಬಂದರೂ ಅದೇ ಯೋಚನೆ ಮಾಡ್ತೀವಿ, ಎಲ್ಲರೂ ಸಮಾನವಾಗಿ ಮಾತಾಡೋಣ ಅಂತ. ಅದು ಆ ಈಕ್ವಾಲಿಟಿ ಅನ್ನೋದೇ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ. ನಮ್ಮ ಇವರು ತುಂಬ ಎಂಜಾಯ್ ಮಾಡಿದ್ವಿ. ಅಂದರೆ ಲೈಕ್ ರಾಜ್ಬಿ ಶೆಟ್ಟರು ಸಕ್ಕದಾಗಿ ಮಾಡಿದಷ್ಟು ನಮಗೂ ಒಳ್ಳೆ ಮೂಡ್ ಬರುತ್ತೆ, ನಾವು ಎದುರು ಅಟ್ಯಾಕ್ ಮಾಡ್ಬೋದು ಅನ್ನೋದು ನಮ್ಮಿಬ್ಬರ ಒಂದು ಏನು ಹೇಳ್ತಾರೆ, ಒಂದು ಸ್ಪೋರ್ಟಿವ್ನೆಸ್ ಅಂತ ಕೂಡ ಹೇಳ್ಬೋದು. ಆಮೇಲೆ ಇಬ್ಬರು ಕಲಾವಿದರಲ್ಲಿರುವಂಥ ಸಮಾನತೆ ಅದು ಯಾವಾಗಲೂ. ನೀವು ಮಾಡಿ, ನಾನು ಮಾಡ್ತೀನಿ. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ತುಂಬ ಖುಷಿ ಆಗ್ತದೆ. ಜಾಸ್ತಿ ಮಾತಿಲ್ಲ ನಂದು ಇವತ್ತೇನು, ಆ ಒಂದು ಇದರಲ್ಲೇ ಕಳೆದೋಗಿದ್ದೀನಿ ನಾನು. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ಸರ್, ಜಾಸ್ತಿ ಮಾತಿಲ್ಲ ಇವತ್ತು. ನಾನು ಇವತ್ತೇ ನೋಡಿದ್ದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಂದೇನಿಲ್ಲ, ಎಲ್ಲ ನಮ್ಮ ನಟರದ್ದು. ನಿರ್ಮಾಪಕರು ಕೇಳಿದ್ದು ಕೊಟ್ಟರು, ಆರ್ಟಿಸ್ಟ್ಗಳು ನಾನು ಹೇಳಿದ್ದು ಅವ್ರು ಮಾಡಿದ್ರು, ನಾನು ಏನು ಮ್ಯಾನೇಜ್ ಮಾಡಿದೆ ಎಲ್ಲ ಇಲ್ಲ ನನಗೆ ಎಲ್ಲರೂ ಸಪೋರ್ಟ್. ಅಂದರೆ ಸ್ಟ್ರೆಂತ್ ಕ್ಯಾಮ್ರಾಮನ್ ಸಿಕ್ಕರು, ಆಮೇಲೆ ಡೈಲಾಗ್ ರೈಟ್ರು ಮಾಸ್ತಿ ಶ್ರೀಕಾಂತ್ ಸಿಕ್ಕರು, ಅದ್ಭುತವಾದ ನಟರು ಸಿಕ್ಕರು. ಎಲ್ಲರೂ ಒಂದು ಸಣ್ಣ ಸಣ್ಣ ಪಾತ್ರ ಕೂಡ ಅದು ನನ್ನ ಲೆಕ್ಕ ಅಂತ ಭಾವಿಸ್ತೀನಿ. ಮತ್ತು ಏನು ಕೇಳಿದ್ರು ಯಾಕೆ ಅನ್ನೋ ಕೇಳಲಾರ್ದು ಒಂದು ಪ್ರೊಡ್ಯೂಸರ್ ಸಿಕ್ಕರು. ಸೊ ನನಗೆ ಯಾವಾಗಲೂ ಡಿಸಿಷನ್ ತೊಗೊಳಕ್ಕೆ ನಮ್ಮ ಕ್ರಿಯೇಟಿವಿಟಿ ಸುಧಾಕರ್ ಅಂತ ಅವ್ರು ನನ್ನ ಫ್ರೆಂಡ್, ಅವರು ಜೊತೆಗಿದ್ರು. ಸೊ ಈ ಟೀಮ್ ಇದ್ದರೆ ಏನಾದರೂ ಮಾಡ್ಬೋದು. ಸೊ ನನಗೆ ಎಲ್ಲ ಅವ್ರಿಗೆ ಕೊಡ್ತೀನಿ. ಅವ್ರದ್ದು ಒಂದು ಪಂಚ ಅಂದರೆ ಪಂಚೆ ಆಗುತ್ತೆ. ಅದು ಪ್ರೊಡ್ಯೂಸರ್ಗೆ ನಮ್ಮ ಡೈರೆಕ್ಟ್ರಿಗೆ ಸೇರ್ಬೇಕು ಸರ್. ನಾವಿಬ್ಬರು ಕಲಾವಿದರು ಇಲ್ಲಿ, ಇವರೆಲ್ಲ ಸೇರಿ ನನಗೊಂದು ಗೆಲುವು ಕೊಡಿಸಿದ್ದಾರೆ ಅಂತ ಹೇಳ್ಬೇಕು. ನನಗೆ ಸಿನಿಮಾ ಅಂದರೆ ಮನೋರಂಜನೆ ಜೊತೆ ಸ್ವಲ್ಪ ವಿಷಯಗಳನ್ನ ತಗೊಂಡೋಗ್ಬೇಕು, ವಿಚಾರಗಳನ್ನ ತಗೊಂಡೋಗ್ಬೇಕು ಅನ್ನೋದು ನನ್ನ ಪ್ರಕಾರ. ಸೊ ನಾನು ಆ ನಿಟ್ಟಿನಲ್ಲೇ ವರ್ಕ್ ಮಾಡ್ತೀನಿ. ಬರೀ ಮನೋರಂಜನೆ ಅಲ್ಲ, ಅದ್ರ ಜೊತೆಗೆ ಕೆಲವು ವಿಚಾರಗಳು, ಅದರಿಂದ ಸ್ವಲ್ಪ ಹೊತ್ಕೊಂಡು ಹೋಗಿ ಸ್ವಲ್ಪ ಯೋಚನೆ ಮಾಡಬೇಕು. ಮನೋರಂಜನೆ ಇವಾಗ ಅಂದರೆ ಕಾಸ್ ತುಂಬ ಆಲೋಚನೆ ಮಾಡ್ತೀನಿ. ಅಂದರೆ ಎಂಟರ್ಟೈನ್ಮೆಂಟ್ಗೋಸ್ಕರ ಫೈಟ್ ಮಾಡೋದು ಹೀರೋ ನನಗೇನು ಅಷ್ಟು ಅನ್ಸಲ್ಲ. ಒಂದು ಕಾಸ್ ಇಟ್ಕೊಂಡು ಮಾಡಿದ್ರೆ ಅದು ನನಗೆ ಭಾಳ ಇಷ್ಟ. ಸೊ ನಾನು ಮುಂದೆ ಹೋಗ್ಬೇಕಾ, ಏನು ಹೇಳಬೇಕು? ಬನ್ನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈ ರೆಸ್ಪಾನ್ಸ್ ಏನು ಸಿಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಥ್ಯಾಂಕ್ ಯು.
ಸೊ ಅದೇ ನಾವು ಸ್ಪೆಷಲಿ ವಿಜಯ್ ಸರ್ ಇರ್ಬೋದು, ಜಡೇಶ್ ಸರ್ ಇರ್ಬೋದು, ನಾವೆಲ್ಲ ಮಾತಾಡೋದು ಒಂದೇ, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳನ್ನ ಯಾವ ರೀತಿ ಮಾಡೋಣ, ಇನ್ನು ಮುಂದೆ ಕೂಡ ಯಾವ ರೀತಿ ಸಪೋರ್ಟ್ ಮಾಡೋಣ. ಸೊ ನನಗೆ ಖುಷಿಯಾಗಿದೆ ಏನಂದರೆ ಈ ಸಿನಿಮಾದೊಂದು ಭಾಗ ಆಗಿದ್ದರಿಂದ ಈ ಸಿನಿಮಾಗೆ ಏನೋ ವ್ಯಾಲ್ಯೂ ನನಗೆ ಆ್ಯಡ್ ಮಾಡೋಕ್ಕಾಯ್ತು ಅನ್ನೋ ಖುಷಿ ನನಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ ಕೂಡ. ಸೊ ಜಡೇಶ್ಗೂ, ಪ್ರೊಡ್ಯೂಸರ್ಸ್ಗೂ ಎಲ್ರಿಗೂ ಕೂಡ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಮನುಷ್ಯರು ಕ್ರೂರಿ ಸರ್, ನಾನು ಕೂಡ ಕ್ರೂರಿನೇ. ಅದಕ್ಕೆ ಸಂವಿಧಾನ ಬೇಕು ತಣ್ಣಗೆ ಕಷ್ಟ ಆಗಿಲ್ಲ, ಬಹಳ ಖುಷಿ ಆಯಿತು. ಸೊ ಮಂಜು ಅಂತ ಒಬ್ಬ ನಮ್ಮ ಹುಡುಗ ಇದ್ದ, ಅವ್ನು ಕಲಿಸ್ದ. ಜೊತೆಗೆ ನನಗೆ ಭಾಷೆ ಬಗ್ಗೆ ಬಹಳ ಆಸಕ್ತಿ ಇದೆ. ಅದು ಯಾವ ಭಾಷೆ ಆದರೂ ಕೂಡ ಕಲಿಬೇಕು, ಅದನ್ನು ಸರಿಯಾಗಿ ಪ್ರೊನೌನ್ಸ್ ಮಾಡಬೇಕು ಅಂತ ನಾನು ಅನ್ಕೋತೀನಿ. ಯಾಕಂದರೆ ನಾನು ಮಂಗಳೂರವನು ಇರ್ಬೇಕಾದ್ರೆ, ನಾನು ಚಿಕ್ಕವನಿರ್ಬೇಕಾದ್ರೆ ಯಾರೋ ಒಬ್ಬರು ಅದನ್ನು ಲೇವಡಿ ಮಾಡಿದಾಗ ನನಗೆ ಎಷ್ಟು ನೋವಾಗ್ತಿತ್ತು ಅಂತ ನನಗೆ ಗೊತ್ತು. ಸೊ ನಾನು ಯಾವುದೇ ಭಾಷೆ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಆ ಭಾಷಿಗನಿಗೆ ಅದು ಅನ್ನಿಸ್ಬಾರ್ದು, ನೋವಾಗಬಾರ್ದು. ಸೊ ಅದು ಒಂದು ಕರ್ತವ್ಯ ನಮಗಿರುತ್ತೆ. ಸೊ ಬಟ್ ಆರ್ಟಿಸ್ಟ್ಗಳು ಇದ್ರು, ಎಲ್ಲರೂ ಸಪೋರ್ಟ್ ಮಾಡಿದ್ರು, ಹಾಗಾಗಿ ಮಾಡೋಕ್ಕಾಯ್ತು, ಈಸಿ ಆಯಿತು. ಹೌದೌದು, ಲುಕ್ ವೈಸೆಲ್ಲ ಅವ್ರು ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಎಲೆಡಿಕೆ, ಸಿಗರೇಟು, ಅದೆಲ್ಲ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಹೋದೆ. ಸೊ ಆಮೇಲೆ ಅವ್ರ ಹತ್ರ ಕೇಳ್ತಾ ಇದ್ದೆ, ನಾನು ಈ ಥರ ಮಾಡ್ತೀನಿ, ಮ್ಯಾನರಿಸಮ್ ಈ ಥರ ಮಾಡ್ತೀನಿ. ಅವ್ರು ಕೆಲವು ಸಲ ಏನಾದರೂ ಸೀನ್ ಇಂಟೆನ್ಷನ್ ಹೇಳ್ತಾ ಇದ್ರು. ಒಂದು ಮಿರರ್ ಮುಂದೆ ಒಂದು ಸೀನ್ ಇದೆ, ಆ ಸೀನ್ ಅವರು ತುಂಬ ಆಕ್ವರ್ಡ್ ಆಗಿ ಹೇಳಿದ್ರು, ಮಾಡ್ಬೋದಾ ಸರ್, ಅದು ಸ್ವಲ್ಪ ಹಂಗೆ ಸರ್, ಅದು ಮಾಡ್ಬೋದು ಅಂತ ಮಾಡಿದೆ. ಏನೋ ಆಕ್ವರ್ಡ್ ಆಯ್ತಾ? ನೀವೆಲ್ಲ ಪರ್ಸನಲ್ ಆಗಿ ಹೆಂಗೆ ಎಂಜಾಯ್ ಮಾಡಿದ್ರಿ ಸಿನಿಮಾ? ನೀವೆಲ್ಲ ತುಂಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀರಾ. ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು. ನಿಮ್ಗೇನು ಅನಿಸುತ್ತೆ ಸಮಾನತೆ ಬಗ್ಗೆ ನಾವು ಮಾತಾಡಿದಾಗ? ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯಿಂದಾಗೆ ಮಾಡಿದ್ದು ಸರ್. ಪ್ರತಿ ಸಿನಿಮಾ ಕೂಡ ಕನ್ನಡದಲ್ಲಿ ಒಂದು ಅವಕಾಶ ಸರ್ ನಮಗೆ. ಅಂದರೆ ಎಲ್ಲ ಸಿನಿಮಾಗಳು ಒಂದು ಸಿನಿಮಾಗಳಲ್ಲ, ಒಂದು ಅವಕಾಶ, ಏನೋ ಒಂದು ಸಾಧಿಸೋದಕ್ಕೆ. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಆ ಪರಿಸ್ಥಿತಿಲಿ ಇದೆ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಈ ಸಿನಿಮಾ ಮಾಡಬೇಕಾದ್ರೂ ಕೂಡ ನಮ್ಮ ಬೆಸ್ಟ್ ಕೊಟ್ಟರೆ ಒಂದು ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಾಗ ಸೊ ನಾವೆಲ್ಲರೂ ಕೂಡ ಪ್ರಯತ್ನ ಪಡ್ತೀವಿ ಅಂತ ನಾನು ಮಾಡಲ್ಲ ಸರ್. ನಾವಿಲ್ಲನಲ್ಲ, ಹಾಗಂತ ಹೀರೋನು ಅಲ್ಲ, ಪಾತ್ರಗಳನ್ನು ಮಾಡ್ತೀವಿ. ಇದ್ರಲ್ಲಿ ಪಾತ್ರ ಅದು ಟೈಪ್ ಕಾಸ್ಟ್ ಮಾಡೋದು, ಅದೇ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿಯಲ್ಲಿ ನನಗೆ ಅದೇ ಬೇಜಾರಾಗುತ್ತೆ. ಯಾರೋ ಒಬ್ಬರು ಗೋಪಾಲಕೃಷ್ಣ ದೇಶಪಾಂಡೆ ಅಂತ ಬಹಳ ದೊಡ್ಡ ನಟ, ಅವರು ಗರುಡ ಗಮನ ಮಾಡಿದ ಮೇಲೆ ಅವ್ರ ತಂದೆ ಪಾತ್ರ ತಪ್ಪಿ ಬೇರೆ ಬೇರೆ ಪಾತ್ರಗಳು ಸಿಗುತ್ತೆ. ಆ ಗ್ರೇಟ್ ಆರ್ಟಿಸ್ಟ್ ಟೈಪ್ ಕಾಸ್ಟ್ ಮಾಡಬಾರ್ದು, ನಾನು ಮಾಡಿಸ್ಕೊಳ್ಳೋದು. ನೆಕ್ಸ್ಟ್ ಬರ್ತಾ ಇದೆಯಲ್ಲ 6ನೇ ತಾರೀಕು, ಅದು ಬಿಟ್ಟು ಆಮೇಲೆ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ, ಈ ಕತೆ ಜಡೇಶ್ ಅವರು ಹೇಳಿದಾಗ ಹೀರೋ ಯಾರು, ಹೀರೋಯಿನ್ ಯಾರು ಸೆಲೆಕ್ಟ್ ಮಾಡಿದ್ದೀವಿ. ಆ ಕತೆ ಕೇಳಿದಾಗ ನಾವು 3 ಕಾಂಬಿನೇಷನ್ ಇದ್ದಾಗಲೇ ನಾವು ಒಪ್ಕೊಂಡಿದ್ವಿ. ಅದು ತಕ್ಕಂತೆ ಮನೋರಂಜನಾತ್ಮಕ ಚಿತ್ರ ಅಲ್ಲದಿರ ಒಂದು ಅತ್ಯುತ್ತಮ ಒಂದು ಮೌಲ್ಯ, ಒಂದು ಸಂದೇಶ ಇಟ್ಟು ಮಾಡಿರುವಂಥ ಚಿತ್ರ. ಎಲ್ಲ ಕುಟುಂಬ ಸಮೇತ ಕುಂತು ನೋಡುವಂಥ ಚಿತ್ರ ಮಾಡಿದ್ದೀವಿ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಹೇಮಂತ್ ಸರ್, ಇದು ತಂದೆಗೆ ಈಗ ಆಕ್ಟರ್ ಇದು ಕೂಡ ಇವ್ರೊಂದು ಪಾತ್ರ ನನಗೆ ಆಶ್ಚರ್ಯ. ಎಷ್ಟು ಸಿನಿಮಾ ಮಾಡಿ ನೀವು ನನ್ನ ಜೊತೆ ಆಕ್ಟ್ ಮಾಡಿದ್ದಾರೆ. ವಿಜಯ್ ಸರ್ ನೋಡಿದ್ರೆ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೇ ಮಾಡಿಸ್ತೀನಿ. ಇಂಟ್ರೆಸ್ಟ್ ಕೊಟ್ಟಿದ್ದೀನಿ. ಆ ಒಂದು ಅಷ್ಟು ಜನ ಒಂದು ಕಾಂಬಿನೇಷನ್ನ ಕೂಡಿ ಮಾಡೋದು ಭಾಳ ಕಷ್ಟ. ಇವತ್ತು ಪ್ರತಿಯೊಬ್ಬರದ್ದು ಅವರದೇ ಆದಂಥ ಒಂದೊಂದು ಸಿನಿಮಾಗಳು ಒಪ್ಕೊಂಡಿರ್ತಾರೆ, ಡೇಟ್ಗಳು ಸಿಗಬೇಕು. ಅದರಿಂದ ಸ್ವಲ್ಪ ನಮ್ಮದು ಒಂದು 6 ತಿಂಗಳು ಲ್ಯಾಗ್ ಆಯಿತು. ಇವತ್ತು ನಾವೇನಾದರೂ ಶೂಟಿಂಗ್ ಹೋಗ್ಬೇಕಂದಾಗ ಪ್ರತಿಯೊಬ್ಬರು ಪ್ರಮುಖ ಆರ್ಟಿಸ್ಟ್ ಇದ್ದಾರೆ, 4-5 ಜನ ಹೀರೋಗಳು ಇರ್ತಾರೆ. ಅವರೆಲ್ಲ ಒಟ್ಟುಗೂಡಿಸಿ ಮಾಡಬೇಕು ಅಂದಾಗ ಡೇಟ್ ಹೊಡಿತೈತೆ, ಕೆಲವು ಸತಿ ಮಿಸ್ ಆಗ್ತಾಯಿತ್ತು. ಸೊ ಹಾಗಾಗಿ ಬಟ್ ಇದಕ್ಕೇನೋ ಏನಂದರೆ ನಮ್ಮ ಜಡೇಶ್ ಅವರು ಯಾವ ರೀತಿ ಕನ್ವಿನ್ಸ್ ಮಾಡಿ ಆ ಟೈಮಿಂಗ್ ಸರಿಯಾಗಿ ಆ ಒಂದು ದಿನದಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡಿ ಶೂಟಿಂಗ್ ಹೋಗೋದಿದೆಯಲ್ಲ, ತುಂಬ ಕಷ್ಟ ಸರ್. ನಾನೇನಾದರೂ ಅವ್ನಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಒಬ್ಬರಂತಲ್ಲ, ಸಾರ್ ಹೇಳ್ದಂಗೆ ಇವಾಗ ಅವರು ನಾನು ಮಾತ್ರ ಹೀರೋ, ನಾನು ವಿಲ್ಲನ್ ನನ್ನ ಆಗಿರ್ಬೇಕು ಅಂತೇನಿಲ್ಲ. ಸಮಾನತೆಯಾಗಿ ಏನು ಸಮಾನತೆ ಒಂದು ಸಾರ ಅಂತ ಇದಿದೆ ಅಂಶ, ಅದು ತಕ್ಕಂತೆ ಜೊತೆಯಲ್ಲಿ ಎಲ್ಲರನ್ನೂ ತೊಗೊಂಡೋಗಿದ್ದಾರೆ. ಪ್ರತಿಯೊಬ್ಬರನ್ನು ಅವ್ರ ಜೊತೆಯಲ್ಲಿ ತೊಗೊಂಡು ಕ್ಯಾರಿ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಗೆದ್ದೋದಕ್ಕೆ ಸಾಧ್ಯ. 14 ವರ್ಷ ವನವಾಸ ಮುಗ್ದಾಯ್ತು ಅನ್ಸುತ್ತೆ. ವಿಷ ಆಯ್ತಾ ಹೋಗ್ಲಿ. ಅದಕ್ಕೆ ಮೇಡಮ್ 14 ವರ್ಷ. ಅವರು ತುಂಬ ಒಳ್ಳೆ ಮನಸ್ಸಿನವರು. ಅಂದರೆ ಏನು ಹೇಳ್ತಾರೆ, ತುಂಬ ಸ್ವಾಭಿಮಾನಿ. ಅದು ತುಂಬ ಇಷ್ಟ ಅನಿಸುತ್ತೆ. ಸ್ವಾಭಿಮಾನಕ್ಕೆ ಯಾವಾಗಲೂ ಬೆಲೆ ಕೊಡಬೇಕು ನಾವು. ಹಂಗಾಗಿ ಅವರು ಇಷ್ಟು ಕಷ್ಟನ ಅಂದರೆ ಎಲ್ಲೂ ಫ್ರೇಮ್ಗೆ ಪಾಪ ತೊಂದರೆ ಕೊಡದಿರ ಏನು ಬೇಕೋ ತೊಗೊಳ್ಳಿ ಅಂತ ಮುಂದೆ ನಿಂತು
ನಂಬಿ ನಿಂತಿರಲ್ಲ. ಸೊ ಹಂಗಾಗಿ ಎಮೋಷ್ನಲ್ ಆಗ್ತಾರೆ. ಅಂದರೆ ಅವ್ರು ಏನು ಹೇಳೋಕ್ಕಾಗತ್ತೆ ಅಂದರೆ ಅವ್ರು ಸಿನಿಮಾನ ಅಷ್ಟು ಲವ್ ಮಾಡ್ತಾರೆ ಅವರು. ಈಗ ಅದೇ ಯಾಕಂದರೆ ಅದೇ ಇನ್ವೆಸ್ಟ್ಮೆಂಟ್ ಬೇರೆ ಕಡೆ ಹಾಕ್ಬೋದಾಗಿತ್ತು. ಇಲ್ಲ ನಾವು ಸಿನಿಮಾಲ್ಲಿ ನಿಂತ್ಕೋತೀವಿ ಅನ್ನೋದೇ ಒಂದು ಎಮೋಷ್ನಲ್ ವಿಷಯ ಅದು ಅವಾಗ. ಸೊ ಹಂಗಾಗಿ ಅವರು ಸರಿ ಎಮೋಷ್ನಲ್ ಆಗಿಬಿಡ್ತಾರೆ. ಯಾವುದಮ್ಮ ಇಲ್ಲ ಈಗ ಎಲ್ಲ ಸಿನಿಮಾ ಬಂದಾಗ ಒಂದೊಂದು ಗ್ಯಾಪ್ ಇಟ್ಕೊಂಡು ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಷ್ಟೇ. ಇಲ್ಲಾಂದರೆ ಆಡಿಯನ್ಸ್ ಡಿವೈಡ್ ಆಗ್ಬೋದು, ಅಥವಾ ಸಮ್ಟೈಮ್ಸ್ ಒಂದು ಫೇಲ್ಯೂರ್ ಆಗ್ಬೋದು, ಒಂದು ಸಕ್ಸಸ್ ಆಗ್ಬೋದು, ಅಥವಾ ಎರಡೂ ಸಕ್ಸಸ್ ಆಗ್ಬೋದು. ಸಿನಿಮಾದ ಗೆಲ್ಲೋ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಸಣ್ಣದಣಿಕ ಈ ಕಡೆ ರಾಚೆಯಿನ್ಕ ಬರೆಯೋದು ಸ್ವಲ್ಪ ಮಾತುಗಳು ಕಷ್ಟ ಆಯಿತು. ಬಟ್ ತುಂಬ ಜಡೇಶ್ ಅವ್ರ ಕತೆಗೆ ಮಾತು ಬರೆಯೋದು ತುಂಬ ಸ್ವಲ್ಪ ಜವಾಬ್ದಾರಿ ಇರುವಂಥ ಕೆಲಸ. ನನಗೆ 35 ಮಾರ್ಕ್ಸ್ ಆಲ್ರೆಡಿ ಬರ್ಕೊಟ್ಬಿಟ್ಟಿದ್ರು ಶ್ರೀಕಾಂತ್, ನನ್ನ ಸಹ ಬರಹಗಾರ. ಸೊ ಅದಕ್ಕೆ ಕೋಲಾರ ಭಾಷೆನ ಮಂಜು ಅಂತ ಕೋಲಾರ ಹುಡುಗನೇ ಬರೆದಿರೋದು. ಸೊ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಯಾವುದೂ ಔಟ್ ಆಫ್ ಬಾಕ್ಸ್ ಅಂತ ಅನಿಸಲ್ಲ, ಇನ್ಬಿಲ್ಟ್ ಬರಿಬೇಕಾಯಿತು. ಮತ್ತು ಈ ಥರದ ಸಬ್ಜೆಕ್ಟ್ಗಳು ಪ್ರತಿ ಹಳ್ಳಿಗೆ, ಪ್ರತಿ ಮನೆಗೆ ತಲುಪಬೇಕು. ಆವಾಗ ಅದಕ್ಕೆ ನಾವು ರಾಜ್ ಬಿ ಶೆಟ್ಟರಿಗೆ ಮತ್ತು ದುನಿಯಾ ವಿಜಯ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಇಬ್ಬರು ವಿರುದ್ಧ ದಿಕ್ಕು ಇದರಲ್ಲಿ ಮುಖಾಮುಖಿಯಾಗಿ ನಟಿಸಿರೋದು. ಈ ಒಂದು ಇದು ನಡಿಬೇಕು ನಮ್ಮ ಇಂಡಸ್ಟ್ರಿಯಲ್ಲಿ. ಅಂದರೆ ಕತೆಗಳಿಗೆ ಪಾತ್ರಗಳಾದಾಗ ತುಂಬ ಒಳ್ಳೆಯದಾಗುತ್ತೆ. ಅವರಿಬ್ಬರೂ ಈ ಪಾತ್ರಗಳಲ್ಲಿ ಜನ ಎಂಜಾಯ್ ಮಾಡ್ತಾ ಇರೋದು ನೋಡಿದಾಗ, ಮತ್ತು ರೈಟ್ರಾಗಿ ನನಗೆ ಅವ್ರುಗಳಿಗೆ ಬರೀಬೇಕು ಅಂದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ನನಗೇನು ಜಾಸ್ತಿ ಮಾತಾಡೋದಿಲ್ಲ ಇವತ್ತು ಅಂತ ತುಂಬ ಖುಷಿಯಾಗಿದ್ದೀನಿ. ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಜಡೇಶ್ ಸರ್, ನಮ್ಮ ನಿರ್ದೇಶಕರು, ಹಾಗೆ ಅಂಕಲ್ ಸತ್ಯಪ್ರಕಾಶ್ ಅಂಕಲ್ ಆ್ಯಂಡ್ ಹೇಮಂತ್ ಅಣ್ಣ, ಸಾರಥಿ ಫಿಲಮ್ಸ್. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ಗ್ರೇಟ್ಫುಲ್ ಸಂಸ್ಥೆಗೆ, ಹಾಗೆ ನಮ್ಮ ನಿರ್ದೇಶಕರಿಗೆ. ಹಿಂಗೆಲ್ಲ ನೀವು ಜನತೆ ಸಿನಿಮಾ ನೋಡಿ ಹೆಂಗಿತ್ತು ಏನು ಅಂತ ಹೇಳಬೇಕು. ಜಾಸ್ತಿ ಮಾತಿಲ್ಲ ಇವತ್ತು ನಂದು. ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದಗಳು.